ಬದಲಾವಣೆ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ನಾವು ಮಾತನಾಡುವುದು ಸಮಂಜಸವಲ್ಲ. ಖರ್ಗೆ ಅವರು ಸಿಎಂ ಆದ್ರೆ ಬಹಳ ಸಂತೋಷ. ಖರ್ಗೆ ಅವರಿಗೆ ರಾಜ್ಯದ ಎಲ್ಲ ವಿಚಾರ ಆಗು ಹೋಗುಗಳು ತಿಳಿದಿದೆ. ಅವರು ಎಐಸಿಸಿ ಅಧ್ಯಕ್ಷರಾಗಿರುವುದೇ ನಮ್ಮ ಸೌಭಾಗ್ಯ. ಸಿಎಂ ವಿಚಾರದಲ್ಲಿ ಬಹಳ ಮಾಹಿತಿ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ರಾಜ್ಯದ ರಾಜಕಾರಣ ಅವರಿಗೆ ಗೊತ್ತಿದೆ, ಅವರಿಗೆ ಹೆಚ್ಚಿನ ಅನುಭವ ಇದೆ. ಡಿಕೆಶಿ ದೆಹಲಿಗೆ ಹೋಗಿದ್ರು, ರಕ್ಷಣೆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಜಾರಕಿಹೊಳಿ ಮುನಿಯಪ್ಪರು ಕೂಡ ಹೋಗಿದ್ರು. ಒಳ ಮೀಸಲಾತಿಯ ಬಗ್ಗೆ ಚರ್ಚೆಗೆ ಎಸ್ಸಿ ಕಮಿಷನ್ ಭೇಟಿಯಾಗೋದಕ್ಕೆ ಹೋಗಿದ್ರು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಸಮರ್ಥನೀಯ ಹೇಳಿಕೆ ಕೊಟ್ಟಿದ್ದಾರೆ. ಬಹಳಷ್ಟು ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದು ಭಾಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂಥೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ, ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು. ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು, ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ